ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ತರಗತಿ 9ರಲ್ಲಿ ತೃತೀಯ ಭಾಷೆ ಹಿಂದಿಯ 3ನೇ ಗದ್ಯ ಪಾಠ ಸ್ವಾಮಿ ವಿವೇಕಾನಂದ ಪಾಠದ ಘಟಕ ಪರೀಕ್ಷೆಯನ್ನು ನೋಡೋಣ. ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರವನ್ನು ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನವಿ ಕಕ್ಷಾ ಹಿಂದಿ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಂಕಗಳು ಹತ್ತಿದ್ದಾವೆ. ಸಮಯ 40 ನಿಮಿಷ. ಸೂಚನೆಗಳು: सभी प्रश्न अनिवार्य है, ಎಲ್ಲ ಪ್ರಶ್ನೆಗಳು ಕಡ್ಡಾಯ. सभी प्रश्नों के लिए समान अंक है, ಪ್ರತಿ ಪ್ರಶ್ನೆಗೂ ಕೂಡ ಸಮಾನ ಅಂಕ. ಇದರ ಅರ್ಥ 10 ಪ್ರಶ್ನೆಗಳಿದ್ದಾವೆ, ಅಂದರೆ 10 ಅಂಕಗಳನ್ನು ನಾವೇನು ಮಾಡಿದ್ದೀವಿ, ಸಮಾನವಾಗಿ ನಿರ್ಧಾರವನ್ನು ಮಾಡಿದ್ದೀವಿ. निम्नलिखित प्रश्नों के उत्तर लिखिए. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. पहला प्रश्न, ಸ್ವಾಮಿ ವಿವೇಕಾನಂದ ಪಾಠ के लेखक कौन है? ಸ್ವಾಮಿ ವಿವೇಕಾನಂದ ಪಾಠಕದ ಲೇಖಕರು ಯಾರು ಅಂತ ಇದೆ. ಸ್ವಾಮಿ ವಿವೇಕಾನಂದ ಪಾಠ के लेखक डॉक्टर जगदीश चंद्र है. ಸೊ ಸ್ವಾಮಿ ವಿವೇಕಾನಂದ ಪಾಠದ ಲೇಖಕರು डॉक्टर जगदीश चंद्र. ಪ್ರಶ್ನೆ 2, ವಿವೇಕಾನಂದ का जन्म कब और कहाँ हुआ? ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದ್ರು ಅಂತ ಇದೆ. 18 जनवरी 1863 कलकत्ता में जन्म हुआ. ಸೊ ಸ್ವಾಮಿ ವಿವೇಕಾನಂದರು ಹುಟ್ಟಿರೋದು 12 ಜನವರಿ 1863 ಕಲ್ಕತ್ತಾದಲ್ಲಿ. ಪ್ರಶ್ನೆ 3, ವಿವೇಕಾನಂದ ಕೆ ಗುರು ಕೌನ್ ಥೆ? ಹಾಗಾದರೆ ವಿವೇಕಾನಂದರ ಗುರು ಯಾರಪ್ಪ ಅಂದರೆ ರಾಮಕೃಷ್ಣ ಪರಮಹಂಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 4ನೇ ಪ್ರಶ್ನೆ, ವಿವೇಕಾನಂದ ಅಮೆರಿಕಾ ಕಬ್ ಗಯೆ? ವಿವೇಕಾನಂದರವರು ಅಮೆರಿಕಕ್ಕೆ ಯಾವಾಗ ತೆರಳಿದ್ರು ಅಂತ ಕೇಳಿದರೆ 31 जुलाई 1893, 31 जुलाई 1893 को स्वामी विवेकानंद अमेरिका गए थे. प्रश्न 5, विवेकानंद की रुचि किन किन विषयों में थी? ಹಾಗಾದರೆ ವಿವೇಕಾನಂದರವರ ಆಸಕ್ತಿ ಯಾವ ಯಾವ ವಿಷಯಗಳಲ್ಲಿ ಇತ್ತು ಅಂತ ಕೇಳಿದ್ದಾರೆ. ವಿವೇಕಾನಂದ को संगीत में अत्यधिक रुचि थी. ವಿವೇಕಾನಂದರವರಿಗೆ ಸಂಗೀತದಲ್ಲಿ ತುಂಬಾನೇ ಆಸಕ್ತಿ ಇತ್ತು. उन्हें खेल कूद, कुश्ती, दौड़ लगाना, घुड़सवारी और तैराकी का शौक था. ಅವರಿಗೆ ಆಟಗಳು, ಕುಸ್ತಿ, ಓಟ, ಕುದುರೆ ಸವಾರಿ ಮತ್ತು ಈಜುವುದರಲ್ಲಿ ತುಂಬಾನೇ ಅವರಿಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಆಸಕ್ತಿ ಇತ್ತು. ಪ್ರಶ್ನೆ 6, विवेकानंद ने भारतवासियों को क्या उपदेश दिया? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ವಿವೇಕಾನಂದರವರು ಭಾರತೀಯರಿಗೆ ಏನಂತ ಉಪದೇಶ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. विवेकानंद ने भारत के लोगों को भारतीय संस्कृति और तत्वज्ञान का उपदेश दिया था. ಮುಖ್ಯವಾಗಿ ನಮ್ಮ ದೇಶದ ಜನರಿಗೆ ಸ್ವಾಮಿ ವಿವೇಕಾನಂದರವರು ಭಾರತದ ಸಂಸ್ಕೃತಿ ಮತ್ತು ಈ ತತ್ವಶಾಸ್ತ್ರದ ಬಗ್ಗೆ ಉಪದೇಶವನ್ನು ಕೊಟ್ಟಿದ್ದಾರೆ. साथ ही अंधविश्वासों तथा रूढ़ियों को हटाकर लोगों को धर्म का वास्तविक मर्म बतलाया. ಅಷ್ಟೇ ಅಲ್ಲದೆ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು, ದುರಾಚಾರಗಳನ್ನು ಹೋಗಲಾಡಿಸಿ ಜನರಲ್ಲಿ ಧರ್ಮದ ವಾಸ್ತವಿಕತೆಯನ್ನು ಏನು ಮಾಡಿದ್ರಪ್ಪ ಅಂದರೆ ತಿಳಿಸಿಕೊಡ್ತಕ್ಕಂಥ ಕೆಲಸ ಸ್ವಾಮಿ ವಿವೇಕಾನಂದರವರು ಮಾಡಿದ್ದಾರೆ. ಸಮರ್ಥ ಲೋಗೋ ಕೋ ಸಮಾಜ ಸೇವಾ ಕರ್ನೆ ಕೆ ಲಿಯೆ ಕಹಾ. ಸೊ ಸಶಕ್ತ ಜನರು, ಇಟ್ ಮೀನ್ಸ್ ಶ್ರೀಮಂತ ವರ್ಗದವ್ರು ಏನು ಮಾಡಬೇಕಪ್ಪ ಅಂತಂದರೆ ಬಡವರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ತಿರಳನ್ನು ಸ್ವಾಮಿ ವಿವೇಕಾನಂದವರು ಭಾರತೀಯರಿಗೆ ಕೊಟ್ಟಿದ್ದಾರೆ. ಪ್ರಶ್ನೆ 7, ವಿವೇಕಾನಂದ ने जनता को ललकार कर क्या कहने को कहा? ಎಸ್, ವಿವೇಕಾನಂದರು ಜನತೆಯನ್ನು ಉದ್ದೇಶಿಸಿ ಜನರಿಗೆ ಪ್ರೇರಣೆಯನ್ನು ಕೊಡೋ ಸಲುವಾಗಿ ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. जनता से कहा कि मैं भारतीय हूँ, अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई है. उनकी प्रतिष्ठा मेरी प्रतिष्ठा है, उनका गौरव मेरा गौरव है. ಇದರ್ಥ ಏನಪ್ಪ ಅಂದರೆ ಇಲ್ಲಿ ಸ್ವಾಮಿ ವಿವೇಕಾನಂದರವರು ಏನು ಹೇಳಿದ್ದಾರೆ ಜನತೆಗೆ ಉದ್ದೇಶಿಸಿ ಅಂತಂದರೆ, ಎಸ್, ನಾನು ಭಾರತೀಯ, ನಾನು ಅನಕ್ಷರಸ್ಥ ಭಾರತೀಯ, ಓಕೆ, ಬಡವನಾಗಿದ್ದೀನಿ, ಮೇಲ್ಜಾತಿ, ಕೆಳಜಾತಿ ಇವೆಲ್ಲರೂ ಏನಪ್ಪ ಅಂತಂದರೆ ಸಾಕ್ಷರರು, ನಿರಕ್ಷರರು, ಬಡವರು, ಶ್ರೀಮಂತರು ಇವರೆಲ್ಲರೂ ನಮ್ಮ ಸಹೋದರರಿದ್ದಾಗೆ. ಅವರ ಪ್ರತಿಷ್ಠೆ ನನ್ನ ಪ್ರತಿಷ್ಠೆ, ಅವರ ಗೌರವ ನನ್ನ ಗೌರವ ಅಂತಕ್ಕಂಥದ್ದು ಸಮಾನತೆಯ ತಿಳಿ ಹೇಳುವ ಸಲುವಾಗಿ ಏನು ಮಾಡಿದ್ದಾರೆ, ಜನರನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರವರು ಈ ಥರನಾಗಿ ಹೇಳಿದ್ದಾರೆ. ಪ್ರಶ್ನೆ 8, ಅನ್ಯ ವಚನ ರೂಪ ಲಿಖಿಯೇ. ವ್ಯಾಖ್ಯಾ ಉಪಾಧಿ ಅಂತ ಕೇಳಿದ್ದಾರೆ. ಸೊ ವ್ಯಾಖ್ಯಾದು ವ್ಯಾಖ್ಯಾಯ ಆಗ್ತದೆ, ಉಪಾಧಿದು ಉಪಾಧಿಯ ಅಂತ ಆಗ್ತದೆ. ಅನ್ಯ ಲಿಂಗ ರೂಪ ಕೇಳಿದ್ದಾರೆ, ಮಾತಾದು ಪಿತಾ ಆಗ್ತದೆ, ಅನುಯಾಯಿದು ಅನುಯಾಯಿನಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು ವಿಲೋಮ ಶಬ್ದದಲ್ಲಿ ಕೇಳಿದರೆ ಗೌರವ್ ಅಗೌರವ್, ಧರ್ಮ ಅಧರ್ಮ, ಸಮರ್ಥ ಅಸಮರ್ಥ, ಸಬಲ ದುರ್ಬಲ.
ಇನ್ನು ಲಾಸ್ಟ್ ಅನುರೂಪತದಲ್ಲಿ ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ, ಸೊ ವಿಶ್ವನಾಥ ದತ್ತ ಅಂತ ಕೇಳಿದ್ದಾರೆ. ಸೊ ವಿಶ್ವನಾಥ ದತ್ತ ಅಂತಕ್ಕಂಥದ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಭುವನೇಶ್ವರಿ ದೇವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಲಾಸ್ಟ್ ಇದೆ ವಿವೇಕಾನಂದರವರ ಬಾಲ್ಯದ ಹೆಸರು ನರೇಂದ್ರ ಆದರೆ ಸಿಸ್ಟರ್ ನಿವೇದಿತಾ ಏನಂತಿದ್ರಪ್ಪ ಅಂದರೆ ಮಾರ್ಗರೆಟ್ ಎಲಿಜಬೆತ್. ಸೊ ಮುಂದೆ ಅವ್ರು ಏನಾದ್ರಪ್ಪ ಅಂದ್ರೆ ಸಿಸ್ಟರ್ ನಿವೇದಿತಾ ಅಂತ ಪ್ರಖ್ಯಾತಿಯನ್ನು ಪಡೆದ್ರು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ 3ನೆಯ ಗದ್ಯಪಾಠ ಸ್ವಾಮಿ ವಿವೇಕಾನಂದ ಪಾಠದ ಒಂದು 10 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಕ್ವಶನ್ಸ್ಗಳನ್ನ ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾಕಂದರೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಅಷ್ಟೇ ಅಲ್ಲದೆ ಅವುಗಳು ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತವೆ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಇನ್ನೊಂದು ಪಾಠದ ವಿಡಿಯೋದಲ್ಲಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪಲ್ಲಿ ಅದ. ಆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಸೊ ಅಲ್ಲಿ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಫಾಸ್ಟಾಗಿ ಭಾಳ ಬೇಗನೆ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಾನು ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹಿಂದಿನ ವಿಡಿಯೋಗಳನ್ನು